ದುನಿಯಾ ದುಬಾರಿಯಾಗಿ ತುಂಬಾ ದಿನನೇ ಆಗ್ಬಿಟ್ಟಿದೆ. ಈಗ ಮತ್ತಷ್ಟು ಜನರ ಜೇಬಿಗೆ ಕತ್ರಿಯನ್ನ ಹಾಕ್ತಾ ಇದೆ ರಾಜ್ಯ ಸರ್ಕಾರ. ಸಾಮಾನ್ಯನ ಮೇಲೆ ಬೆಲೆ ಏರಿಕೆ ಬರೆ ಬಿದ್ದಿದೆ. ನಂದಿನಿ ಹಾಲಿನ ದರವನ್ನ ಏರಿಕೆ ಮಾಡಲಿಕ್ಕೆ ಕೆಎಂಎಫ್ ಆಡಳಿತ ಮಂಡಳಿ ತೀರ್ಮಾನವನ್ನು ಮಾಡಿದೆ. ಪ್ರತಿ ಲೀಟರ್ ಹಾಲಿನ ದರದ ಮೇಲೆ 3 ರೂಪಾಯಿಯನ್ನ ಹೆಚ್ಚಿಸಲಾಗುತ್ತೆ. ಇಂದು ಮಧ್ಯರಾತ್ರಿಯಿಂದಲೇ ನೂತನ ದರ ಜಾರಿಗೆ ಬರಲಿದೆ ಅಂತ ಹೇಳಿದ್ರು. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತ ಸಿಎಂ ಬಸವರಾಜ ಬೊಮ್ಮಾಯಿ ಹಾಲಿನ ದರ ಏರಿಕೆ ಬಗ್ಗೆ ಈ ತಿಂಗಳ 20ರ ನಂತರ ತೀರ್ಮಾನ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಭಾರತಕ್ಕೆ G20 ರಾಷ್ಟ್ರಗಳ ಸಾರಥ್ಯ ಸಿಕ್ಕಿದೆ. ಇಂಡೋನೇಷಿಯಾದಲ್ಲಿ ಸದಸ್ಯ ರಾಷ್ಟ್ರಗಳ ಸಭೆ ನಡೀತಾ ಇದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಭಾಗಿಯಾಗಿದ್ದಾರೆ. ಆಹಾರ, ಆರೋಗ್ಯ, ಇಂಧನದ ಸಂಬಂಧ ಮಹತ್ವದ ಚರ್ಚೆ ಆಗ್ತಾ ಇದೆ. ಯುದ್ಧಕ್ಕೆ ಬ್ರೇಕ್ ಹಾಕುತ್ತಾ G20 ಶೃಂಗಸಭೆ 45 ಗಂಟೆ 20 ಸಭೆ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮೋದಿ ಲೆಕ್ಕಾಚಾರಗಳೇನು? ಉಕ್ರೇನ್ ರಷ್ಯಾ ಯುದ್ಧ ನಿಲ್ತಿಲ್ಲ. ಸೌದಿ ಅರೇಬಿಯಾ ಇರಾನ್ ಮುಸುಕಿನ ಗುದ್ದಾಟ ನಡೆಸ್ತಿವೆ. ಚೀನಾ ಅಂತೂ ಯಾರ ಮೇಲೆ ಯುದ್ಧ ಸಾರಲಿ ಅಂತ ಕೈ ತೊಳ್ಕೊಂಡು ರೆಡಿಯಾಗಿದೆ. ಇಂಥ ಸಮಯದಲ್ಲಿ ಇಂಡೋನೇಷ್ಯಾದಲ್ಲಿ G20 ಶೃಂಗಸಭೆ ನಡೆಯುತ್ತಿದೆ. ಜಗತ್ತಿನ ಪ್ರಬಲ ದೇಶಗಳ ನಾಯಕರು ಭಾಗಿಯಾಗಿದ್ದಾರೆ. ಭಾರತದ ಪ್ರಧಾನಿ ಮೋದಿ ಕೂಡ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಬಾಲಿಗೆ ಹಾರಿದ್ದಾರೆ. ಮೋದಿ ಮೀಟಿಂಗ್ ಮೇಲೆ ಮೀಟಿಂಗ್. ಸದ್ಯ G20ಗೆ ಇಂಡೋನೇಷ್ಯಾ ಅಧ್ಯಕ್ಷ. ನವೆಂಬರ್ 16ಕ್ಕೆ ಭಾರತ G20 ಅಧ್ಯಕ್ಷ ಸ್ಥಾನಕ್ಕೇರಲಿದೆ. ಇಂಡೋನೇಷ್ಯಾದಲ್ಲಿ ನಡೆಯಲಿರುವ ಶೃಂಗಸಭೆಯಲ್ಲಿ ಮೋದಿ ಆಹಾರ, ಇಂಧನ ಭದ್ರತೆ, ಆರೋಗ್ಯ ಕ್ಷೇತ್ರದ ಬಗ್ಗೆ ಚರ್ಚೆ ನಡೆಸುತ್ತಾರೆ. ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಜೊತೆ ಮೊದಲ ಬಾರಿಗೆ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ಮೋದಿ 45 ಗಂಟೆಯಲ್ಲಿ 20 ಸಭೆ ನಡೆಸುತ್ತಾರೆ. ಚೀನಾ ಅಧ್ಯಕ್ಷ ಜಿಂಗ್ಪಿಂಗ್ ಜೊತೆ ಗಡಿಯಲ್ಲಿ ಶಾಂತಿ ನೆಲೆಸುವ ಬಗ್ಗೆ ಚರ್ಚೆ ನಡೆಸೋ ನಿರೀಕ್ಷೆ ಇದೆ. ಬ್ರಿಟನ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಅದರಲ್ಲೂ ಬ್ರೆಕ್ಸಿಟ್ನಿಂದ ಹೊರಬಂದಿರೋ ಬ್ರಿಟನ್ಗೆ ಭಾರತದ ಜೊತೆಗಿನ ಒಪ್ಪಂದ ಬಲು ಸಹಕಾರಿಯಾಗುತ್ತೆ. ರಷ್ಯಾಗೆ ಯುದ್ಧ ನಿಲ್ಲಿಸಿ ಎಂದು ಆಗ್ರಹಿಸೋ ನಿರೀಕ್ಷೆ ಇದೆ. ಜಪಾನ್, ತೈವಾನ್ ಜೊತೆ ತಂತ್ರಜ್ಞಾನ ಹಂಚಿಕೆ ಹಾಗೂ ಚೀನಾ ಉಪಟಳದ ಬಗ್ಗೆ ಚರ್ಚೆ ಮಾಡ್ತಾರೆ. ಅಮೆರಿಕ ಜೊತೆ ಉಗ್ರವಾದ ಹತ್ತಿಕ್ಕೋ ಬಗ್ಗೆ ಮಾತುಕತೆ ನಡೆಯಲಿದ್ದು ಬಿಡೆನ್ ಶಸ್ತ್ರಾಸ್ತ್ರ ಖರೀದಿ ಆಫರ್ ಅನ್ನು ನೀಡುವ ಸಾಧ್ಯತೆಯೂ ಇದೆ. ಚೀನಾ ಅಮೆರಿಕ ಸಭೆ ಫಲಿತಾಂಶ ಶೂನ್ಯ. ಅಮೆರಿಕವನ್ನು ಹಿಂದಿಕ್ಕಿ ದೊಡ್ಡಣ್ಣನ ಪಟ್ಟದ ಮೇಲೆ ಕೂರಲು ಚೀನಾ ಹಾವಣಿಸುತ್ತಿದೆ ಎಂದು ಉಭಯ ದೇಶಗಳ ಅಧ್ಯಕ್ಷರು ಸಭೆ ನಡೆಸಿದ್ರು. ಆದರೆ ಉತ್ತಮ ಫಲಿತಾಂಶ ಸಿಗೋದು ಡೌಟ್ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ಕಾರ್ಯಕ್ರಮ 9:15 ಪ್ರಸಾರ ಆಗುತ್ತೆ. ಪವರ್ ಆಫ್ ಇಂಡಿಯಾ ಅಂತ ತಪ್ಪದೆ ವೀಕ್ಷಿಸಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನ್ಯೂಸ್ 18 ನೆಟ್ವರ್ಕ್ ನ ಚರ್ಚಾ ಕಾರ್ಯಕ್ರಮ ಗುಜರಾತ್ ಅಧಿವೇಶನದಲ್ಲಿ ಮಾತನಾಡಿದ್ದಾರೆ. ನ್ಯೂಸ್ 18 ನೆಟ್ವರ್ಕ್ ಎಡಿಟರ್ ಇನ್ ಚೀಫ್ ಆಗಿರುವಂತೆ ರಾಹುಲ್ ಜೋಶಿ ಜೊತೆ ಮಾತನಾಡಿದ್ದಾರೆ. ಸರ್ಕಾರಗಳ ಫ್ರೀಬೀಸ್ಗಳು ಗುಜರಾತ್ನಲ್ಲಿ ಅಗತ್ಯವಿಲ್ಲ ಅನ್ನುವಂಥದ್ದು ಅಮಿತ್ ಶಾ ವಾದ. अमित जी, एक चीज देखी गई है पिछले कुछ सालों में कि ये एक फ्रीबीज की राजनीति चालू हुई है. आप लोगों ने उसके अगेंस्ट मतलब बहुत जोरों से बोला भी है, मोदी जी ने भी कहा है, उसको रेवड़ी की राजनीति बताया है. मगर नई पार्टियां आती हैं और जो है ऐलान करना शुरू कर देती हैं, इलेक्ट्रिसिटी मुफ्त, हेल्थ केयर मुफ्त, एजुकेशन मुफ्त, 1000 रुपए यहाँ देंगे, 3000 रुपए वहां देंगे. इस तरह की राजनीति के बारे में आप क्या कहना चाहेंगे? देखिए, गुजरात है, यहाँ एनालिसिस करने वाले लोग हैं, पढ़ने वाले लोग हैं, समझने वाले लोग हैं और सोच समझकर एनालिसिस कर कर गुजरात की जनता फैसला लेती है. अब तक जो वादे किए गए इसका योग बताए तो गुजरात का बजट 2,42,000 करोड़ है और वादे हो गए हैं 3,52,000 करोड़ के. नई इनकम कुछ नहीं करनी है, पुराना बजट एज इट इज और 3,52,000 करोड़ लाना है. कोई बता दे जरा कैसे लाएंगे, इसका तो हिसाब दे. ये गुजरात की जनता समझती है. और कुछ वादे तो इतने हास्यास्पद है. हम प्राथमिक शिक्षा को फ्री करेंगे. हमारे यहाँ 1960 से प्राथमिक शिक्षा फ्री है. अब क्या फ्री करोगे भाई तुम? फ्री है.
उनको ये भी मालूम नहीं है यहाँ क्या चल रहा है, स्वाभाविक है यहाँ के नहीं है तो, परंतु थोड़ा स्टडी तो करना चाहिए।